ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇವತ್ತು ಮತದಾನ. ಮಧ್ಯಾಹ್ನ 2 ಗಂಟೆ ಹೊತ್ತಿಗಾಗಲೇ 100% ವೋಟಿಂಗ್ ಆಯಿತು. ಎಲ್ಲ 222 ಅರ್ಹ ಶಾಸಕರು ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಮತ ಹಾಕಿದರು. ಈಗ ಮತ ಎಣಿಕೆಯ ಪ್ರಕ್ರಿಯೆ ನಡೀತಾ ಇದೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನು ಹಾಕಿದೆ. ಬಿಜೆಪಿಯ 2 ಅಭ್ಯರ್ಥಿಗಳ ಕಣದಲ್ಲಿದ್ದಾರೆ. ಜೆಡಿಎಸ್ನ ಒಬ್ಬ ಅಭ್ಯರ್ಥಿ. ಈಗ ಮತ ಎಣಿಕೆಯ ಪ್ರಕ್ರಿಯೆ ಶುರುವಾಗಿದೆ. 222 ಮತಗಳನ್ನು ಮೊದಲು ವಿಂಗಡಿಸಲಾಗುತ್ತೆ. ಅದಾದ ನಂತರ ಮತ ಎಣಿಕೆಯ ಪ್ರಕ್ರಿಯೆ ಆರಂಭ ಆಗುತ್ತೆ. ಇನ್ನು 1 ಗಂಟೆಯಲ್ಲಿ ಫಲಿತಾಂಶ ಪ್ರಕಟಣೆಯಾಗುವ ಸಾಧ್ಯತೆ ಇದೆ. ಯಾವ್ಯಾವ ಅಭ್ಯರ್ಥಿ ಎಷ್ಟೆಷ್ಟು ವೋಟ್ ತೆಗೆದುಕೊಂಡಿದ್ದಾರೆ ಅನ್ನುವುದನ್ನ ತಿಳಿಯುವುದೇ ಕುತೂಹಲ. ಅಡ್ಡ ಮತದಾನಗಳಾಗಿದ್ದಾವ. ಮತದಾನದಿಂದ ಯಾವ ಶಾಸಕರು ದೂರ ಉಳಿದಿಲ್ಲ. ಎಲ್ಲ 222 ಅರ್ಹ ಶಾಸಕರು ವೋಟ್ ಹಾಕಿದ್ದಾರೆ. ವಿಪರೀತ ಕುತೂಹಲ ಇರೋದು ಜಿಟಿ ದೇವೇಗೌಡರು ಯಾರಿಗೆ ವೋಟ್ ಹಾಕಿದ್ರು ಅಂತ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಜೆಡಿಎಸ್ ಮೇಲೆ ಮುನಿಸಿಕೊಂಡಿದ್ದಾರೆ. ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಮೊದಲು ಆತ್ಮಸಾಕ್ಷಿಗೆ ಮತ ಹಾಕಿದ್ದೇನೆ ಅಂದುಬಿಟ್ರು ಜಿಟಿ ದೇವೇಗೌಡ. ಬಹಳ ಚರ್ಚೆಗಳಾದ. ಹಂಗಿದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕಿದಾರ, ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ವೋಟ್ ಹಾಕಿದಾರ. ಆ ನಂತರ ಯಾರೂ ನನ್ನ ಮತ ಕೇಳದಿದ್ರು ಜೆಡಿಎಸ್ಗೆ ವೋಟ್ ಹಾಕಿದ್ದೀನಿ ಅಂತ. ಜಿಟಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ, ಅದು ಸೀಕ್ರೆಟ್ ವೋಟ್ ಆಗ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ. ಅವ್ರಿಗೆ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಅವ್ರಿಗೆ ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಆದ್ರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ, ನಾನು ಅವ್ರ ಜೊತೆ ಮಾತಾಡಿಲ್ಲ. ಇಲ್ದಿರೋದು ಹೇಳಕ್ಕಾಗಲ್ಲ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳರು ಅವರ ಮತವನ್ನ ಅಸಿಂಧು ಮಾಡಬೇಕು ಅಂತ ಕಾಂಗ್ರೆಸ್ ಚುನಾವಣಾಧಿಕಾರಿಗಳಿಗೆ ದೂರು ಕೊಟ್ಟು
ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ರು. ನನ್ನನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ, ಆದರೂ ನನ್ನ ಓಟು ಬಿಜೆಪಿಗೆ ಅಂತ. ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಪರ ಓಟ್ ಹಾಕಿದ್ದೀನಿ ಅಂತ ಹೇಳಿದ್ರು. ಇದು ರಹಸ್ಯ ಮತದಾನ. ಯತ್ನಾಳ್ರು ಯಾರಿಗೆ ಓಟ್ ಹಾಕಿದ್ದೀನಿ ಅನ್ನುವುದನ್ನ ಬಹಿರಂಗ ಪತ್ರದಲ್ಲೂ ಹೇಳಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರ ಮತವನ್ನ ಅಸಿಂಧುಗೊಳಿಸಿ ಅಂತ ಕಾಂಗ್ರೆಸ್ ನಾಯಕ ವಿ.ಎಸ್. ಉಗ್ರಪ್ಪ ಕಂಪ್ಲೇಂಟ್ ಕೊಟ್ಟರು. ವಿಧಾನಸಭಾ ಕಾರ್ಯದರ್ಶಿಗೆ ಕಂಪ್ಲೇಂಟ್ ಕೊಟ್ಟರು ವಿ.ಎಸ್. ಉಗ್ರಪ್ಪ. ಈ ದೂರನ್ನ ಪರಿಗಣಿಸುವುದಕ್ಕಾಗದಿಲ್ಲ ಅಂತ ಚುನಾವಣಾಧಿಕಾರಿ ಹೇಳಿದ್ರು. ಮತದಾನದ ಸ್ಥಳದಲ್ಲಿ ಯತ್ನಾಳ್ ಅವರು ಯಾರಿಗೆ ಮತ ಅನ್ನೋದನ್ನು ಹೇಳಿಲ್ಲ, ಅವರ ಮತವನ್ನ ಅಸಿಂಧುಗೊಳಿಸೋದಕ್ಕೆ ಬರೋದಿಲ್ಲ ಅಂತ. ಆ ನಂತರ ಯತ್ನಾಳರಿಗೆ ಮತದಾನ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಲಿಂಗರಾಜ್ ಪಾಟೀಲರಿಗೆ ಓಟ್ ಹಾಕ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ರಿಗೆ ಪತ್ರ ಬರೆದಿತ್ತು. ಕಾಂಗ್ರೆಸ್ ನಾಯಕ ವಿ.ಎಸ್. ಉಗ್ರಪ್ಪನವರ ದೂರು ಏನು, ಅವರೇ ಮಾತಾಡಿದ್ದಾರೆ, ಕೇಳಿಸ್ಕೊ. ಯಾರು ಅಮಾನತುಗೊಂಡಿರುವಂಥ ಯತ್ನಾಳ್ರವರು ನಿನ್ನೆ ಅಂದರೆ 17ನೇ ತಾರೀಕು BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದು BJPಯ ವಿಚಾರಗಳ ಹಿನ್ನೆಲೆಯಲ್ಲಿ ಆ ಪಕ್ಷದಲ್ಲಿರುವಂಥ ಕೌಟುಂಬಿಕ ರಾಜಕಾರಣ ಇನ್ನಿತರ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು BJPಯ ಅಭ್ಯರ್ಥಿ ಆಗಿರುವಂಥ ಲಿಂಗರಾಜ್ ಪಾಟೀಲ್ರವರಿಗೆ ಓಟ್ ಹಾಕ್ತೀನಿ ಅನ್ನೋದನ್ನು ಪತ್ರ ಬರೆದಿದ್ದಾರೆ. ಸೊ ಆ ಪತ್ರವನ್ನು ನಮಗೆ ಆಮೇಲೆ ಆ ಪತ್ರವನ್ನು ನಮ್ಮಗಳಿಗೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಎಲೆಕ್ಷನ್ ನಡೀತಕ್ಕಂಥ ಆ ಪ್ರೆಮಸಿಸ್ಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಪತ್ರ ತೋರಿಸಿ ಕೇಳಿದ್ವಿ, ನೀವು ಈ ರೀತಿ ಪತ್ರ ಬರೆದಿದ್ದೀರಿ ಏನು ಅಂತ ಹೇಳಿದ್ರೆ, ಅವರು BJPನವರು ಕಳ್ಳರಿದ್ದಾರೆ, ಅವರು ಬಳಸಿದಂಥ ಪದ ರೆಕಾರ್ಡ್ ಆಗಿದೆ, ಅವರು ಕಳ್ಳರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ನಾನೇನಾದರೂ ಆ ರೀತಿಯ ಪತ್ರ ಬರೀತಾ ಇದ್ದರೆ ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದೀನಿ ಅಂತೇಳಿ ಭಾವಿಸ್ತಾರೆ, ಅದಕ್ಕೋಸ್ಕರ ಪತ್ರ ಬರೆದಿದ್ದೀನಿ, ಆ ಪತ್ರ ಬರೆದಿರೋದು ನಿಜ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರ ರೆಕಾರ್ಡು ಸಹ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವರನ್ನು ವೋಟ್ ಆಫ್ ಸೀಕ್ರೆಸಿಯನ್ನು ವೈಲೇಟ್ ಮಾಡಿದ್ದಾರೆ, ಆ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ವಿ. ಸೊ ರೂಲ್ 39 ಆಫ್ ಕಾಂಡಕ್ಟ್ ಆಫ್ ಎಲೆಕ್ಷನ್ಸ್ ರೂಲ್ಸ್ 1961 ಪ್ರಕಾರ ಸೊ ಯಾವ ಅಬ್ಜೆಕ್ಷನ್ಸ್ ಸೊ ರೂಲ್ಸಲ್ಲಿ ರೂಲ್ಸ್ 39 ಅದರಲ್ಲಿ ರೈಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಏನಿವೆ ಇದರಲ್ಲಿ ಸ್ಪಷ್ಟ ಇದೆ. ಮೊದಲನೆಯದು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಯತ್ನಾಳ್ರವರು ಈ ಒಂದು ಚುನಾವಣಾ ಕಾಯ್ದೆಯ ಅನೇಕ ಕಲಂಗಳನ್ನು ಇವತ್ತು ವೈಲೇಟ್ ಮಾಡಿದ್ದಾರೆ. ಸೊ ಇವರಿಗೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಆ ಮತದಾರರಿಗೆ ಸಂವಿಧಾನದ ಮೇಲೆ, ಚುನಾವಣಾ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು ಇದರಲ್ಲಿ ಸ್ಪಷ್ಟ ಇದೆ. ಯಾರು ಅಮಾನತುಗೊಂಡಿರುವಂಥ ಯತ್ನಾಳ್ರವರು ನಿನ್ನೆ ಅಂದರೆ 17ನೇ ತಾರೀಕು BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದು ಮತದಾನ ಮಾಡಿದ ನಂತರ ಬಸನಗೌಡ ಪಾಟೀಲ್ ಯತ್ನಾಳರು ಹೇಳಿಕೆ ಕೊಟ್ಟರು. ಬಿಜೆಪಿ ಚಿಹ್ನೆಯ ಮೇಲೆ ಗೆದ್ದು ಬಂದಿದ್ದೇನೆ, ಅವರ ನಿರ್ದೇಶನ ಪಾಲಿಸಿದ್ದೇನೆ.
ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಫೋನ್ ಮಾಡಿದ್ರು. ನಾಯಕರು ಹೇಳಿದಂತೆ ಕೊಟ್ಟ ಮಾತಿನಂತೆ ನಾನು ನಡ್ಕೊಂಡಿದ್ದೀನಿ ಎಂದಿದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆರಿಸಿ ಬಂದಿದ್ದೇನೆ. ಎಲ್ಲಿಯವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಅಡಿಯಲ್ಲಿ ಶಾಸಕನಾಗಿರ್ತೇನೋ ಅಲ್ಲಿವರೆಗೆ ಆ ಪಕ್ಷದ ಹೈಕಮಾಂಡನ್ನು ಯಾರಿಗೆ ಹೇಳ್ತದೆ ಅವ್ರಿಗೆ ಮತ ಹಾಕುವಂಥದ್ದು ನನ್ನ ನೈತಿಕ ಕರ್ತವ್ಯ. ಅದನ್ನು ನಾನು ಪಾಲಿಸಿದ್ದೇನೆ. ನಾನು ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕಂದಿದ್ದೆ, ಆದರೆ ಪಕ್ಷ ಯಾರಿಗೆ ಹಾಕಬೇಕು ಅನ್ನೋಂಥದ್ದು ನನಗೆ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಹಾಕಿದ್ದೇನೆ. ವಿಪಕ್ಷ ನಾಯಕರು ತಾವು ಭೇಟಿ ಆದ್ರಿ ಅದೇ ಏನು ಡೈರೆಕ್ಷನ್ ಇಲ್ಲ, ವಿಪಕ್ಷ ನಾಯಕರು ನಿನ್ನೆ ನನಗೆ ಫೋನ್ ಮಾಡಿದ್ದರು. ಆದರೆ ಹಿಂದಿನ ದಿವಸ ಇವರು ಫೋನ್ ಮಾಡಿದ್ದರು, ನಮ್ಮ ಅಶ್ವಥ್ ನಾರಾಯಣ್ ಅವರು. ಅಲ್ಲಿಂದ ಸುಮಾರು ಒಂದು 49 BJP ಶಾಸಕರು ನನಗೆ BJPಯ ಏನು ಸೂಚನೆ ಕೊಡ್ತದೆ ಅವರಿಗೆ ಮತ ಹಾಕ್ಬೇಕಂತ ಹೇಳಿ ಅವರು ಸಹ ಫೋನ್ ಮುಖಾಂತರ ಕೆಲವು ಮಂದಿ ಸಮಕ್ಷಮ ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ರು. ನಾವು ಒಂದೇ ಮಾತು ಹೇಳಿದೆ, ಪಕ್ಷ ಇವತ್ತು ನನ್ನನ್ನು ಆ ಚಿಹ್ನೆಯ ಅಡಿಯಲ್ಲಿ ನಾನು ಗೆದ್ದು ಬಂದಿದ್ದೇನೆ. ಆ ಚಿಹ್ನೆ ಅಡಿಯಲ್ಲಿ ಯಾರೇನಿದ್ರು ಅಥವಾ ಯಾವುದೇ ಪಕ್ಷಕ್ಕೂ ಮತ ಹಾಕೋ ಸೂಚನೆ ಬಂದರೆ ಅದನ್ನ ಹಾಕ್ತೇನೆ ಅನ್ನೋಂಥದ್ದು ಎಲ್ಲರಿಗೂ ಹೇಳಿದ್ದೆ. ಅದ್ರ ಪ್ರಕಾರ ನಾನು ನಡ್ಕೊಂಡಿದ್ದೆ. ನಾನು ಇನ್ನು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಿವರಾಮ್ ಹೆಬ್ಬಾರ್ ಮತ್ತು ಸೋಮಶೇಖರ್ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ಸಿಗೆ ಮತ ಹಾಕಿರುವಂತಿದೆ. ಆತ್ಮಸಾಕ್ಷಿಯ ಮತ ಹಾಕಿದ್ದೇವೆ ಅಂದಿದ್ದಾರೆ ಇಬ್ಬರು ಶಾಸಕರು. ಕಾಂಗ್ರೆಸ್ ನಮ್ಮನ್ನು ಸಂಪರ್ಕಿಸಿ ಮತ ಹಾಕುವಂತೆ ಕೇಳಿಕೊಂಡು ಬಿಜೆಪಿ ನಾಯಕರು ಮಾತಾಡಿಸಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ನಾವು ಮತ ಹಾಕ್ತೀವಿ ಅಂದ್ರು. ಮಾತಾಡಿದ್ದಾರೆ ನೋಡಿ. ನಾವು ಮತ್ತು ಸೋಮಶೇಖರ್ ಇಬ್ಬರೂ ಕೂಡ ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡಿದ್ದೀವಿ. ನಮಗೆ ಸೌಜನ್ಯಕ್ಕೂ BJP ಮತ ಹಾಕಿ ಅಂತ ಸೌಜನ್ಯಕ್ಕೂ ದೂರವಾಣಿಯಲ್ಲಿ ಕೂಡ ನಮ್ಮನ್ನು ಕೇಳಿಲ್ಲ. JDS ಅಂತೂ ನಮ್ಗೆ ಕೇಳ್ತಕ್ಕಂಥ ಪ್ರಮೇಯವೇ ಇಲ್ಲ. BJP ಯಾಕೆ ನಮಗೆ ಕೇಳಿಲ್ಲ ಅಂದರೆ BJPಗೆ JDS ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. BJP ಗೆಲ್ಲೋದು JDSಗೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮತ ಕೇಳಿಲ್ಲ ಅಂತ ನಾವು ಅಂದುಕೊಂಡಿದ್ದೀವಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮುಖಂಡರು ಎಲ್ಲ ಸೇರಿ ನಮಗೆ ಮತದಾನ ಮಾಡಿ ನಿಮ್ಮ ಸಹಾಯ ಮಾಡ್ತೀವಿ, ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಕರೆದಿದ್ದು ಹೋಗಿದ್ವಿ, ಕೇಳ್ಕೊಂಡು ಬಂದಿದ್ದೀವಿ. ನಾವೇನು ಸಾಲ್ಟಲ್ಲಿ ಹೊಡೆದಿಲ್ಲ, ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿಲ್ಲ, ಕೇಳ್ಕೊಂಡು ಬಂದಿದ್ದೀವಿ. ಈ ನಾವು ಇಬ್ಬರೂ ಸೇರಿ ಬಂದಿದ್ದೀವಿ, ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಿಶ್ಚಿತವಾಗಿಯೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ನಮ್ಮ ಮೊದಲ ಆದ್ಯತೆ. ಎಣಿಕೆಯ ಪ್ರಕ್ರಿಯೆ ಶುರುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಬಂದಿದ್ದಾರೆ. ವಿಧಾನಸೌಧದಲ್ಲೇ ಮತ ಎಣಿಕೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.